1,00,000 ದುಡ್ಡನ್ನ ಒಂದೇ ದಿನದಲ್ಲಿ ಹೇಗೆ ಖರ್ಚು ಮಾಡಿದೆ ನೀನು? ನೋಡು, ನನಗೆ 1 ರೂಪಾಯಿದು ಲೆಕ್ಕ ಬೇಕು. ಹೇಳಿ. ಯಾರಿಗೂ ಅರ್ಜೆಂಟ್ ಆಗಿ ಬೇಕಿತ್ತು, ಕೊಟ್ಟೆ. ಸುಳ್ಳು ಹೇಳಿ ಲಪ್ಟಾಯಿಸಿ ದುಡ್ಡು ಕೊಡೋಷ್ಟು ಅರ್ಜೆಂಟು ಯಾರಿಗಿತ್ತು? ಅಣ್ಣ, ಏನೇನೋ ಹೇಳ್ಬೇಡ. ನಾನೇನು ಆ ದುಡ್ಡನ್ನು ಲಪ್ಟಾಯಿಸಿಲ್ಲ. ನ್ಯಾಯವಾಗಿ ಹೇಳ್ಬೇಕು ಅಂದ್ರೆ ಅವ್ನು ನನ್ನ ತಮ್ಮ. ಬಾಯಿ ಮುಚ್ಚು. ನ್ಯಾಯ ಅನ್ನೋ ಪದ ನಿನ್ ಬಾಯಲ್ಲಿ ಬರಬಾರ್ದು. ನೋಡು, ಯಾರು ಕೊಟ್ಟೆ ದುಡ್ಡನ್ನ ಅದನ್ನ ಹೇಳು. ಅದೆಲ್ಲ ಯಾಕೀಗ? ಸರಿ, ನನಗೂ ಅದೆಲ್ಲ ಬೇಡ. ಅದ್ಯಾರು ದುಡ್ಡು ಕೊಟ್ಟಿದ್ಯೋ ಅವ್ರ ಹತ್ರನೇ ಇಸ್ಕೊಂಬ. ಏನಣ್ಣ ನೀನು ಈಗ ಈಸ್ಕೊಂಡ್ ಬರ್ತೀಯೋ ಇಲ್ವೋ? ಅಣ್ಣ, ಆ ದುಡ್ಡನ್ನ ನಾನು ನನ್ನ ಗಂಡಂಗೆ ಕೊಟ್ಬಿಟ್ಟೆ. ಏನೋ ಪ್ರಸಾದ್ಗ ಅವನ್ಗೆ ಯಾಕೆ ಬೇಕಿತ್ತಂತೆ ಅಷ್ಟೊಂದು ದುಡ್ಡು? ಗಂಡಸರಿಗೆ ಏನೇನೋ ಕೆಲಸ ಇರುತ್ತಪ್ಪ. ಹೇಗದ ಬೆತ್ತು ಅವನ್ ಮಾಡೋ ಘನಂದಾರಿ ಕೆಲಸ ನನಗ್ ಗೊತ್ತಿಲ್ವಾ? ಅದ್ ಸರಿ, ಅವನಿಗೆ ನೀನು ಹೀಗೆಲ್ಲ ಮಾಡಿ ದುಡ್ಡು ಕೊಟ್ಟಿದೀಯ ಅಂತ ಗೊತ್ತಾ? ತಾತ, ಅದು ತಾತ, ಅದೆಲ್ಲ ಯಾಕೀಗ? ನಿನ್ ಗಂಡಂಗೆ ಫೋನ್ ಮಾಡು, ಈಗ್ಲೇ ದುಡ್ಡು ತರಕ್ ಹೇಳು. ಅಣ್ಣ, ಅವ್ರು ಬ್ಯುಸಿ ಇರ್ತಾರೆ. ಏಯ್, ಮಾಡ್ತೀಯೋ ಇಲ್ವೋ? ಸಂಜೆ ಮಾಡ್ತೀನಿ ಬಿಡೋಣ. ನಿಂಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ನಾನೇ ಫೋನ್ ಮಾಡ್ತೀನಿ. ನಾನಿನ್ ಬರ್ತೀನಿ. ನೆನಪಿದೆ ತಾನೆ ಯಾವಾಗ ಏನ್ ತಗೋಬೇಕು ಅಂತ? ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನನ್ನು ಬಂದು ಭೇಟಿಯಾಗಿ. ಆಯ್ತು ಪಂಡಿತ್ರೆ. ಅಮ್ಮ, ಇವ್ರ ಫೀಸು ಏನು ಬೇಡಮ್ಮ, ನಾನು ದುಡ್ಡಿಗೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ. 1 ತಿಂಗಳ ತಪ್ಪದೆ ಈ ಔಷಧಿಗಳನ್ನ ತಗೋ, ಮಿಕ್ಕಿದ್ದ ಆಮೇಲೆ ನೋಡೋಣ. ನಾನಿನ್ ಬರ್ತೀನಮ್ಮ. ನಮಸ್ಕಾರ. ನಮಸ್ಕಾರ. ಅಮ್ಮ, ನಾನು ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಿ? ನನ್ನ ಅಮ್ಮ ಇದ್ದಿದ್ರೆ ಏನು ಮಾಡ್ತಿದ್ರೋ, ನೀವು ಇವತ್ತು ಅದೇ ಕೆಲಸ ಮಾಡಿದ್ದೀರ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದೇ ಆಗೋದು. ಇದರಲ್ಲಿ ನಮ್ದೇನೂ ಇಲ್ಲ. ಪಂಡಿತರು ಹೇಳಿದ್ರಲ್ವಾ, ನೀ ಔಷಧಿ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಆರಾಮ್ ಮಾಡು. ನಾನು ಈಗಲೇ ಅವಿಗೆ ಫೋನ್ ಮಾಡಿ ಹೇಳ್ತೀನಿ. ಹೊಟ್ಟೆಲಿರೋ ಮಗು ಮೇಲೆ ವಿಷ ಪ್ರಯೋಗ ಮಾಡಿದಾರ? ಇವಳು ಯಾಕೆ ಹೀಗೆ ಮಾಡಿದ್ಲು? ಎಷ್ಟು ಸಲ ಹೇಳಿದ್ದೀನಿ ಮತ್ತೊಬ್ರು ದುಡ್ಡಿಗೆ ಆಸೆ ಪಡಬೇಡ ಅಂತ. ಅಲ್ಲ ಅಣ್ಣ, ನಿಂಗೆ ಸ್ವಲ್ಪನೂ ನನ್ನ ಮೇಲೆ ಕಾಳಜಿನೇ ಇಲ್ವಾ? ನಾನು ಬಸ್ರಿ ಅಂತ ಗೊತ್ತಿದ್ರು ಸಿರಿನ್ ಯಾಕೆ ಅವ್ರ ಅಪ್ಪನ ಮನೆಗೆ ಮತ್ತೆ ಕಳಿಸ್ದೆ? ಇಲ್ಲಿ ಎಲ್ಲ ಕೆಲಸನೂ ಯಾರು ಮಾಡ್ತಾರೆ? ಬಾರಿಸ್ಬಿಡ್ತೀನಿ. ನನಗೆ ದುಡ್ಡು ವಾಪಸ್ ಕೊಡೋದು ಹೇಗೆ ಅನ್ನೋದು ಯೋಚಿಸೋದು ಬಿಟ್ಟು ಮನೇಲಿ ಕೆಲಸ ಮಾಡ್ಬೇಕಾಗುತ್ತೆ ಅನ್ನೋ ಯೋಚನೆ ಅಲ್ವಾ ನಿಂಗೆ? ಮನುಷ್ಯಲ್ಲ ನೀನು? ಸದ್ಯ ಈಗಲಾದ್ರೂ ನಿನಗೂ ಅನುಮಾನ ಬಂತಲ್ಲ ಇಷ್ಟು ದಿವಸದ ಮೇಲೆ? ಓಡ್ ಹೋದವಳೆ. ಬೀಗರು ಮೈ ಚೆನ್ನಾಗಿಲ್ಲ ಅಂತ ಫೋನ್ ಮಾಡಿದ್ರು. ನಾನೇ ಸೋಗ್ಲಾಡಿಗೆ ಹೋಗು ಅಂತಂದೆ. ನೀನಿಂಥ ಕೆಲಸ ಮಾಡದೇ ಇದ್ದಿದ್ರೆ ಸಮರ್ಥನೂ ಅವಳ ಜೊತೆಲಿ ಹೋಗ್ತಾ ಇದ್ದ. ನಿನ್ನ ಈ ಕೆಲಸದಿಂದಾನೇ ಪಾಪ ಅವನು ಯಾರಿಗೂ ಮುಖ ತೋರಿಸದೇ ಇರೋ ಹಾಗಾಗಿದೆ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಪಾಪಕ್ ಮಾಡ್ಲಾ? ಇವನು ತೆಗಿತಾ ಇಲ್ವಲ್ಲ? ಹಲೋ ಅಮ್ಮ, ಸರಿಯಾದ ಟೈಮಿಗೆ ಕಾಲ್ ಮಾಡಿದೆ ನೋಡು. ಈ ಅಣ್ಣ ಅಲ್ಲ ಸಂಧ್ಯಾ, ನಿಧಿ ಹೆಸರು ಹೇಳಿ ಆಫೀಸ್ಗೆ ಹೋಗಿ ಸುಳ್ಳು ಹೇಳ್ಕೊಂಡು ಯಾಕೆ ತಗೊಂಡು ಹೋದೆ? ತಪ್ಪು ತಾನೆ? ಅಮ್ಮ, ನಾನೇನಾದ್ರೂ ಸಂಧ್ಯಾ ಅಂತ ಹೇಳ್ಕೊಂಡು ಹೋಗಿದ್ರೆ ಕೊಡ್ತಿದ್ನ ಅವನು? ಅದು ಅಲ್ಲದೆ 1 ಲಕ್ಷ ತಾನೆ. ಅದೆಲ್ಲ ಯಾವ ಲೆಕ್ಕ ಹೇಳೋ ಅವನ್ಗೆ? ನೀನ್ ಅವನ ಹತ್ರ ಮಾತಾಡಿ ಸರಿ ಮಾಡು.
ಏನ್ ಹೇಳ್ತಾ ಇದೀಯ ನೀನು? ಇದೇನು ಅಷ್ಟೊಂದು ಸಣ್ಣ ವಿಷಯನ ಮಾತಾಡಿ ಸರಿ ಮಾಡೋದಕ್ಕೆ? ವಿಷಯ ಬರೀ ದುಡ್ಡಿಂದಲ್ಲ, ನಂಬಿಕೆದು. ನೀನ್ ಹೀಗ್ ಮಾಡೋದ್ರಿಂದ ನಾವೆಲ್ಲರೂ ನಂಬಿಕೆ ಕಳ್ಕೋಬೇಕಾಗತ್ತೆ. ಏನಮ್ಮ ನೀನು? ಅವ್ರ ಮನೆಗೆ ಹೋಗಿ ಇಷ್ಟು ದಿನ ಆಯ್ತು, ಅದ್ರಲ್ಲೂ ಹಿರಿ ಸೊಸೆ ಬೇರೆ. ಇಷ್ಟು ಸಣ್ಣ ವಿಷಯನ ಹೇಗೋ ಮ್ಯಾನೇಜ್ ಮಾಡಕ್ಕಾಗಲ್ವಾ? ನೋಡು ಸಂಧ್ಯಾ, ಸಂಬಂಧ ಬೇರೆ, ದುಡ್ಡು ಬೇರೆ. ಈ ವಿಷಯದಲ್ಲಿ ನಾನೇನು ಮಾಡಕ್ಕಾಗಲ್ಲ. ನೀನು ಹೀಗೆ ಹೇಳಿದ್ರೆ ಹೇಗಮ್ಮ? ಇಂಥ ಪರಿಸ್ಥಿತಿಲಿ ಎಲ್ರೂ ನನಗೆ ಕೈ ಕೊಟ್ರೆ ನಾನು ಏನ್ ಮಾಡ್ಲಿ? ಅಣ್ಣ ಬೇರೆ ನನಗೆ ಹೊಡಿಯಕ್ ಕೈ ಎತ್ಬಿಟ್ಟ. ಈಗ ನೋಡಿದ್ರೆ ನೀನ್ ಹೀಗೆ ಹೇಳ್ತಿದ್ಯಾ. ಅಮ್ಮ ಪ್ಲೀಸ್, ನೀನ್ ಹೇಗೂ ಆ ಮನೆ ಯಜಮಾನಿ ಅಲ್ವಾ? ಲಾಕರ್ ಇಂದ 1 ಲಕ್ಷ ಎತ್ಕೊಡು. ಸಮುದ್ರದಿಂದ 1 ಹನಿ ಖಾಲಿ ಆದ್ರೆ ಯಾರಿಗ್ ಗೊತ್ತಾಗತ್ತೆ ಹೇಳು? ನೋಡಿ ಸರ್, ನಾನು ಯಾವ ದುಡ್ಡು ಲಪ್ಟಾಯಿಸಿಲ್ಲ. ನನ್ನ ತಂಗಿ ಇಸ್ಕೊಂಡ್ ಬಂದಿದ್ಲು, ಅದನ್ನ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ. ಸ್ಟೇಷನ್ಗೆ ಕರ್ಕೊಂಡು ಬನ್ನಿ ಅಂತ ಸಾಹೇಬ್ರು ಹೇಳಿದ್ದಾರೆ. ನೀವೀಗ ಬಂದಿಲ್ಲ ಅಂದ್ರೆ ನನ್ನ ಕೆಲಸ ಹೋಗುತ್ತೆ, ನಡೀರಿ. ಅಲ್ಲ, ನಾನು ಹೇಳ್ತಿದ್ದೀನಲ್ಲ, ನಂಗೂ ಇದಕ್ಕೂ ಯಾವ್ದು. ನನಗೆ ಅದೆಲ್ಲ ಗೊತ್ತಿಲ್ಲ ರೀ. ಇಂಥದ್ದು 100 ಕಂಪ್ಲೇಂಟ್ಸ್ ಇರುತ್ತೆ ನಮ್ಗೆ. ನೀವು ಲೇಟ್ ಮಾಡಿದ್ರೆ ಮತ್ತೆ ಕಷ್ಟ ಆಗುತ್ತೆ. ಏನ್ ಹೇಳ್ಬೇಕು ಅಂತ ಇದ್ದೀರೋ ಅದನ್ನ ಸ್ಟೇಷನ್ ಅಲ್ಲಿ ಬಂದು ಹೇಳಿ, ನಡೀರಿ. ಹಾ ಹೇಳು ಅಭಿ. ಚಿಕ್ಕಮ್ಮ, ನಂಗೊಂದು ಡೌಟು. ಏನು? ನಿಮಗೆ ಆ ಯಮ್ಮ, ಐ ಮೀನ್ ತುಳಸಿ ಏನಾಗಬೇಕು? ವಾಟ್? ಇದೆಂತ ಪ್ರಶ್ನೆ? ಅವಳು ನನಗೇನು ಆಗ್ಬೇಕಾಗಿಲ್ಲ. ತರೇನು ಅದೇನೋ ವರ್ಷೆ ಪರ್ಸೆ ಅಂತಾರಲ್ಲ, ಅದ್ರ ಪ್ರಕಾರ ನಿಮ್ಮಿಬ್ರು ರಿಲೇಶನ್ಶಿಪ್ ಏನಾಗಬೇಕು? ಆಕ್ಚುಲಿ ಅದನ್ನ ನಾನು ಒಪ್ಕೊಂಡಿಲ್ಲ. ಬಟ್ ಸ್ಟಿಲ್ ನೀನು ಕೇಳ್ತಿದ್ಯಾ ಅಂತ ಹೇಳ್ತಿದ್ದೀನಿ. ಅವ್ರಿಗಿತ್ತಿ. ಕರೆಕ್ಟು, ವಾರ್ಗಿತ್ತಿ. ಈಗ ನಾನು ನಿಮಗೆ ಫೋನ್ ಮಾಡಿದ್ದೆ ಏನಕ್ಕೆ ಅಂದ್ರೆ, ನಿಮ್ಮ ವಾರ್ಗಿತ್ತಿ ಜೊತೆ ವಾರ್ ಶುರು ಮಾಡಿದ್ದೀನಿ ಅಂತ ಹೇಳಕ್ಕೆ. ವಾರ? ಎಸ್, ಒಂದ್ಸಲ ಎಲ್ಲರೂ ನೋಡಿ, ನಿಮ್ ವಾರ್ಗಿತ್ತಿ ಗಡಗಡ ಅಂತ ನಡೀತಿರ್ಬೇಕು. ಬೆವರ್ತಾ ಇದ್ದಾಳೆ ಕಂದ. ಯಾಕೆ? ಏನಾಯ್ತು? ಏನಾಯ್ತು ಅಲ್ಲ, ಏನು ಮಾಡಿದೆ ಅಂತ ಕೇಳಬೇಕು. ಅವಳ ಹಳೇ ಗಂಡನ ಮನೆಗೆ ಪೊಲೀಸವ್ರನ್ನ ಕಳಿಸ್ತೀನಿ. ಅವ್ರ ಮಕ್ಕಳನ್ನ ಅರೆಸ್ಟ್ ಮಾಡಕ್ ಹೇಳಿದ್ದೀನಿ. ಏನ್ ಹೇಳ್ತಿದ್ಯಾ ಕಂದ? ಎಷ್ಟಾದ್ರೂ ಹೆತ್ತ ಮಕ್ಕಳು, ಅವ್ರಿಗೆ ನೋವಾಗಲ್ವಾ? ಅವಳಿಂದ ನಮಗೆಲ್ಲ ನೋವಾಗಿಲ್ವಾ? ಹಾಗಂತ ನಾವು ಅವ್ರ ಥರ ಆಡಕ್ಕಾಗತ್ತಾ? ಬೇಡ ಕಂದ ಇದೆಲ್ಲ. ಚಿಕ್ಕಮ್ಮ, ಇದನ್ನೇ ಬೇಡ ಅನ್ನೋದು. ನೀವು ಕಂಡ್ಕೊಂಡವ್ರಿಗೆಲ್ಲ ಒಳ್ಳೆತನ ತೋರಿಸಿದ್ರೆ ಅಷ್ಟೇ. ಏನಾಗ್ಬೋದು ಹೇಳು? ಅಬ್ಬಬ್ಬ ಅಂದ್ರೆ ಈ ಮನೆ ಯಜಮಾನಿ ಆಗ್ಬೋದು, ನನ್ನ ಸ್ಥಾನನ ಕಿತ್ಕೋಬಹುದು, ಮುಂದೆ ಅವಳು ನಿಮ್ಗೆ ಅಮ್ಮ ಆಗ್ಬೋದು. ಅದಕ್ಕೆಲ್ಲ ನಾನು ರೆಡಿ ಇದ್ದೀನಿ ಕಂದ. ಈ ಮನೆಗೋಸ್ಕರ ನಾನು ಯಾವ ತ್ಯಾಗ ಮಾಡಕ್ಕೂ ರೆಡಿ ಇದ್ದೀನಿ. ಆದ್ರೆ ನೀನು ಅವಳಿಗೆ ತೊಂದರೆ ಕೊಡ್ಬೇಡ ಪ್ಲೀಸ್. ಚೆನ್ನಾಗಿ ಹೇಳಿದ್ರಿ. ನೀವ್ ಹೀಗೆ ಎಲ್ಲಾರ್ಗೂ ಒಳ್ಳೆಯವರಾಗಿರ್ತೀರಾ ಅಂತ ನಾನು ಒಳ್ಳೆಯವನಾಗಿರಕ್ ಆಗಲ್ಲ. ಕೈ ಇಳಿಸು ಅಂತ ಹೇಳ್ದೆ ತಾನೆ? ನನ್ನೇ ತಳ್ತಿದ್ದೀರಾ? ನಮ್ಮಮ್ಮನ ಬಗ್ಗೆ ಮಾತಾಡಿದ್ದಕ್ಕೆ ಅವನ ಮೇಲೆ ಕೈ ಮಾಡಕ್ ಹೋದೆ. ನೀವು ನೋಡಿದ್ರೆ ನನ್ನೇ ತಡಿತಿದ್ದೀರಾ. ನಿನ್ನ ಒಳ್ಳೇದಕ್ಕೆ ಮಾಡಿದ್ದು. ಇದು ಅವನ ಆಫೀಸು, ಅವನಿಲ್ಲಿ ಯಜಮಾನ, ಅಧಿಕಾರ ಇದೆ. ದುಡ್ಡಿನ ವಿಷಯದಲ್ಲಿ ನಿಮ್ ಕಡೆಯಿಂದ ತಪ್ಪಾಗಿದೆ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದಾನೆ. ತಪ್ಪಾದಾಗ ಕೇಳ್ಕೊಂಡು ಸುಮ್ಮನಿರ್ಬೇಕು. ನೀನ್ ಯಾಕೆ ಅವನನ್ನು ಕೆಣಕ್ತಾ ಇದೀಯಾ? ತಗೊಂಡಿದ್ದ ದುಡ್ಡು ವಾಪಸ್ ಕೊಟ್ಟಾಯ್ತಲ್ವಾ? ಬಿಟ್ಬಿಡು, ಸ್ವಲ್ಪ ಹೊತ್ತು ದೂರ ಇರು, ನಡಿ. ವಾವ್, ದುಡ್ಡಿರೋ ಮಗ ಬಂದಿದ ತಕ್ಷಣ ಈ ಬಡಪಾಯಿ ಮಗ ಈ ಮಟ್ಟಕ್ಕೆ ಬೇಡ ಅನ್ಸ್ಬಿಟ್ಟಲ್ಲ. ಗ್ರೇಟ್ ತಾಯಿ ಅಂದ್ರೆ ನೀವೇ ನೋಡಿ. ಇಷ್ಟು ದಿನ ನನ್ನ ಫ್ರಸ್ಟ್ರೇಷನ್ ತಡೆಯಕ್ಕಾಗದೆ ನನಗೆ ಅಮ್ಮ ಇಲ್ಲ ಅಂತ ಇದ್ದೆ. ಆದ್ರೆ ಇವತ್ತು ನಿಮ್ಮನ್ನ ನನ್ನ ಮನ್ಸಿಂದನೇ ಕಿತ್ತು ಬಿಸಾಕ್ತಾ ಇದ್ದೀನಿ.
ನನ್ ಪಾಲ್ಗೆ ನೀವು ಬದುಕಿದ್ರು ಇಲ್ದೇ ಇರೋ ಹಾಗೇನೆ. ಮಾತಾಡ್ಬೇಡಿ. ನಿಮ್ ಶ್ರೀಮಂತ ಮಗನ್ ಜೊತೆ ನೆಮ್ಮದಿಯಾಗಿರಿ. ನೀನ್ ತಪ್ಪು ತಿಳ್ಕೊತಾ ಇದೀಯ ಪಾಪು. ನಾನು ನಿನ್ ಒಳ್ಳೇದಕ್ಕೆ ಹೇಳಿದ್ದು. ನೋಡು, ಕೆಲವೊಮ್ಮೆ ದೇವರು ಪರೀಕ್ಷೆ ಮಾಡಕ್ಕಂತ ಕೆಟ್ಟದ್ ಮಾಡ್ಬಿಡ್ತಾನಂತೆ, ಆದ್ರೆ ತಾಯಿ ಯಾವತ್ತೂ ಕೆಟ್ಟದ್ ಮಾಡಲ್ಲ ಅಂತಾರೆ. ಈ ಮಾತನ್ನ ನೀನು ಸುಳ್ಳು ಮಾಡ್ಬಿಟ್ಟೆ. ದುಡ್ಡಿರೋ ಮಗ ಸಿಗ್ದ ಅಂತ ಹೆತ್ತ ಮಗನ್ನೇ ದೂರ ಮಾಡ್ದೆ ನೀನು. ಪಾಪು, ಹಾಗೆಲ್ಲ ಹೇಳ್ಬೇಡ ಪಾಪು. ಮಾತಾಡ್ಬಿಡಿ. ಮಾವ ಇದ್ದಿದ್ರೆ ಈಗಲೇ ಆಫೀಸ್ನಲ್ಲಿ ನಡೆದಿದ್ದ ವಿಷಯ ಮಾತಾಡಿ ಅಭಿಗೆ ಬುದ್ಧಿ ಹೇಳ್ಬೋದಿತ್ತು. ಈಗ ಊಟ ಮಾಡ್ತಿರುವಾಗ ಈ ವಿಷಯ ಹೇಳಿ ಮತ್ತೆ ಗಲಾಟೆ ಆಗೋ ಹಾಗೆ ಮಾಡೋದು ಬೇಡ. ಅಮ್ಮ ಬನ್ನಿ, ನೀವು ಕೂತ್ಕೊಳ್ಳಿ. ಬೇಡ ಪೂರ್ಣಿ, ನಾನು ಆಮೇಲೆ ಮಾಡ್ತೀನಿ. ಓಹೋ, ಮಾವ ಇನ್ನೂ ಬಂದಿಲ್ವಲ್ಲ, ಅವ್ರನ್ನ ಬಿಟ್ಟು ನೀವೆಲ್ಲ ಊಟ ಮಾಡ್ತೀರಾ? ಸ್ವಲ್ಪ ಹಾಕಿ, ಇನ್ನು ಸ್ವಲ್ಪ ಹಾಕಿ. ಥ್ಯಾಂಕ್ಸ್. ಬಡಿಸಿದ್ದಕ್ಕೆಲ್ಲ ಥ್ಯಾಂಕ್ಸ್ ಯಾಕಪ್ಪ? ಇದು ನನ್ನ ಕೆಲಸ, ಖುಷಿಯಿಂದ ಮಾಡ್ತೀನಿ. ಥ್ಯಾಂಕ್ಸ್ ಹೇಳಿದ್ದು ಅದಕ್ಕಲ್ಲ, ಪೂರ್ಣಿಗೆ ಔಷಧಿ ಕೊಡ್ಸೋದಿಕ್ಕೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ಅವಳು ಎಲ್ಲ ಹೋಪ್ಸ್ ಕಳ್ಕೊಂಡಿದ್ಲು, ಆದರೆ ಈಗ ಅವಳ ಮುಖದಲ್ಲಿ ಖುಷಿ ಎದ್ದು ಕಾಣ್ತಾ ಇದೆ. ಪೂರ್ಣಿ ನನ್ನ ಮಗಳಿದ್ದ ಹಾಗೆ, ನನ್ನ ಕೈಲಿ ಏನು ಸಹಾಯ ಆಗುತ್ತೋ ಅದನ್ನು ಮಾಡಿದ್ದೀನಿ. ಅದರಿಂದ ಒಳ್ಳೇದಾದರೆ ನನಗಷ್ಟೇ ಸಾಕಪ್ಪ. ಇದೊಂದು ಬಾಕಿ ಇತ್ತು. ಅಲ್ಲ ಬ್ರೋ, ನೀನು ಇಷ್ಟೆಲ್ಲ ಎಜುಕೇಟೆಡ್ ಆಗಿ ಇದನ್ನೆಲ್ಲ ನಂಬ್ತೀಯ? ಅದು ಯಾರೋ ಮೆಡಿಸಿನ್ ಕೊಟ್ರು ಅಂತ ಇವ್ರನ್ನ ತಲೆ ಮೇಲೆ ಹೊತ್ಕೊಂಡು ಕೂತಿದ್ಯಲ್ಲ. ಅಲ್ಲ, ಮುಂದೆ ಅತ್ತಿಗೆಗೇನಾದ್ರೂ. ಅಭಿ, ನನಗೇನು ಆಗಲ್ಲ. ಮೊದಲನೇದಾಗಿ ನಾವು ತಗೊಳ್ಳೋ ಔಷಧಿ ಮೇಲೆ ನಂಬಿಕೆ ಇರಬೇಕು, ಅದನ್ನ ಕೊಡೋರ ಮೇಲೂ ನಂಬಿಕೆ ಇರಬೇಕು. ಆ ನಂಬಿಕೆ ನನಗಿದೆ. ಅಲ್ಲ ಅದಕ್ಕೆ ಅಭಿ, ಪೂರ್ಣಿ, ಅವಿ, ಇವನ್ ಮಾತಾಡೋ ರೀತಿ ಸರಿ ಇಲ್ಲದೆ ಇರ್ಬೋದು, ಆದ್ರೆ ಇವನ್ ಮಾತಲ್ಲಿ ಅರ್ಥ ಇದೆಯಲ್ಲ. ಯಾರ್ಯಾರೋ ಔಷಧಿ ಕೊಟ್ರು ಅಂತ ತಗೊಂಡ್ಬಿಡೋದು ಸರಿನಾ? ನೀನ್ ಇದನ್ನೆಲ್ಲ ನಂಬ್ತೀಯಾ? ನಾವು ಬೇರೆ ಎಲ್ಲ ಪ್ರಯತ್ನ ಮಾಡಿದೀವಲ್ವಾ, ಡಾಕ್ಟ್ರ್ ಹತ್ರ ಹೋಗಿ ಬಂದು ಅವ್ರು ಆಗಲ್ಲ ಅಂದಿದ್ದಕ್ಕೆ ನಾವು ಈ ದಾರಿಗೆ ಹೋಗ್ತಿರೋದು. ಪೂರ್ಣಿಗೆ ಆ ಮೆಡಿಸಿನ್ ಬಗ್ಗೆ ನಂಬಿಕೆ ಇದೆ. ಅದನ್ನು ತಗೊಳ್ತಿದ್ದ ಹಾಗೆ ಅವಳ ಮನಸ್ಸಲ್ಲಿ ಪಾಸಿಟಿವ್ ವೈಬ್ ಶುರು ಆಗಿದೆ. ನನಗೂ ಅಷ್ಟೇ. ಇದೊಂದು ಪ್ರಯತ್ನ ಅಂದ್ಕೊಳ್ಳೋಣ ಬಿಡಿ. ಒಳ್ಳೇದಾಗುತ್ತಂದ್ರೆ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ. ಚಿಕ್ಕಮ್ಮ ಇವ್ರಿಗೆಲ್ಲ ಬುದ್ಧಿ ಇಲ್ಲ. ಇವ್ರ ಬಗ್ಗೆ ಇನ್ನೊಂದು ಮಾತು ಕೆಟ್ಟದಾಗ ಆಡಿದ್ರೆ ಏನು ಹೊಡಿತೀರಾ? ನೋಡಿ, ನಿಮ್ಮಿಂದಾಗಿ ನಮ್ಮಪ್ಪ ಅನ್ಸ್ಕೊಂಡ್ರು ನನ್ನ ಮೇಲೆ ಕೈ ಎತ್ತಾಗ್ತಿದೆ. ಇವಾಗ ಖುಷಿ ಅಲ್ವಾ ನಿಮ್ಗೆ? ಏನ್ ಅನ್ಕೊಂಡಿದ್ದೀರ? ಅವ್ರು ಸುಮ್ಮನಿರ್ತಾರೆ, ನಾನ್ ಸುಮ್ಮನಿರ್ತೀನಿ ಅಂದ್ರೆ ಬಾಯಿಗೆ ಬಂದಾಗ ಮಾತಾಡ್ತೀಯಾ? ಸುಮ್ಮನಿರೋದು ನಮ್ಮ ದೌರ್ಬಲ್ಯ ಅನ್ಕೊಂಡ್ರೆ ನಾವು ಮಾತಾಡ್ಬೇಕಾಗತ್ತೆ. ನಾನು ಮಾತಾಡೋದಕ್ಕೆ ಶುರು ಮಾಡಿದ್ರೆ ನೀನು ಇಲ್ಲೆಲ್ಲೂ ನಿಂತಿರಲ್ಲ, ನೆನ್ಪಿರ್ಲಿ. ಬಾ, ಹೊಸ ಹೆಂಡತಿ ಮುಂದೆ ಪೌರುಷ ನೋಡಪ್ಪ. ಹೊಡಿರಪ್ಪ ಚಪ್ಪಾಳೆ. ನೋಡು,
ನೀನ್ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡೋದೇನು ಹೊಸದಲ್ಲ. ಒಂದು ವಿಷಯದಲ್ಲಿ ನಂದು ತಪ್ಪಿತ್ತು, ಅದಕ್ಕೆ ಸಹಿಸ್ಕೊಂಡಿದ್ದೆ. ಹಾಗಂತ ನಿನಗೆ ಮನಸ್ಸಿಗೆ ಬಂದಿದ್ದೆಲ್ಲ ಮಾತಾಡೋಷ್ಟು ಸಲಿಗೆ ಅಧಿಕಾರ ಕೊಟ್ಟಿದ್ದೀನಿ ಅಂತ ಅಂದ್ಕೋಬೇಡ. ನಿಮ್ಮಪ್ಪ ನಾನು. ಮಗ ಕೆಟ್ಟದಾಗ ಮಾತಾಡಿದಾಗ 4 ಬಿಗದು ಬುದ್ಧಿ ಹೇಳ್ಬೇಕಾಗತ್ತೆ. ಓ, ಮಗ ಅನ್ನೋದು ನೆನ್ಪಿದ್ಯಾ? ಹೊಸ ಹೆಂಡತಿಯಿಂದ ಸುತ್ತ ನಾವೆಲ್ಲ ನೆನ್ಪೇ ಇಲ್ವೇನೋ ಅನ್ಕೊಂಡಿದ್ದೆ. ನೆನ್ಪಿಟ್ಕೊಳ್ಳುವಂತ ಮಹಾನ್ ಕೆಲಸ ನೀನೇನು ಮಾಡಿಲ್ಲ. ಹಾಗಂತ ಅಪ್ಪ ಆಗಿರೋದಕ್ಕಾದ್ರೂ ನೆನ್ಪಿಟ್ಕೋಬೇಕಲ್ಲ. ನಾನ್ಸೆನ್ಸ್ ಮಾತಾಡೋದು ಬಿಟ್ಟು ನಿನ್ ರೂಮಿಗೆ ನಡಿ. ನಾನು ಯಾಕೆ ಹೋಗ್ಲಿ? ನೀವು ಹೇಳ್ದಾಗ ಹೋಗೋದಕ್ಕೆ ಬರೋದಕ್ಕೆ ನಾನು ಆಳಲ್ಲ, ಈ ಮನೆ ಮಗ. ಹೋಗ್ಲೇಬೇಕು ಅಂತಿದ್ರೆ ಆಸ್ತಿ ಆಸೆಗೆ ಈ ಮನೆಗೆ ಬಂದಿರೋ ಯಮ್ಮನೆ ಹೋಗ್ಲಿ. ಎಲ್ಲರೂ ಎಲ್ಲ ಟೈಮಲ್ಲೂ ಒಳ್ಳೆಯವ್ರಾಗಕ್ಕಾಗಲ್ಲ, ಹಾಗೆ ಕೆಟ್ಟವರು ಆಗಕ್ಕಾಗಲ್ಲ. ಇವರಿಂದ ಕೆಲವು ವಿಷಯದಲ್ಲಿ ತಪ್ಪಾಗಿರ್ಬೋದು, ಆದ್ರೆ ಇನ್ ಕೆಲವು ವಿಷಯದಲ್ಲಿ ಇವ್ರು ಒಳ್ಳೇದೇ ಮಾಡಿದ್ದಾರೆ. ನಾನು ಇವ್ರನ್ನ ನಂಬ್ತೀನಿ. ನೋಡಿದ್ರ ಚಿಕ್ಕಮ್ಮ, ಈ ಅಮ್ಮ ಯಾವ ಲೆವೆಲ್ಗೆ ಮಂಕ ಬುದ್ಧಿ ಎರ್ಚಿದ್ದಾರೆ ಅಂತ. ನೀನ್ ಹೇಗೋ ಹೀಗಾದೆ. ನನ್ ಯಾರ ಮಾತು ಕೇಳಿಸ್ಕೊಳ್ಳೋ ಸ್ಥಿತಿಲೇ ಇಲ್ವಲ್ಲ ನೀನು. ನೀನ್ ಅವ್ರ ಹತ್ರ ಆಫೀಸಿಗೆ ಊಟ ತರೋಕ್ ಹೇಳಿದೆ ಅಂದಾಗ ಎಷ್ಟು ಖುಷಿ ಆಯ್ತು. ಅವರಾಗ್ಲಿ ನಾನಾಗ್ಲಿ ನಿನ್ನ ಮನಸ್ಸಲ್ಲಿ ಇಂಥ ಉದ್ದೇಶ ಇರ್ಬೋದು ಅನ್ನೋದು ಯೋಚನೆ ಮಾಡ್ಲಿಲ್ಲ. ಪಾಪ ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡ್ಕೊಂಡು ಹೋದ್ರು. ಅನ್ನಪೂರ್ಣೇಶ್ವರಿ ಮುಂದೆ ಅವ್ರ ಕಣ್ಣಲ್ಲಿ ನೀರು ಹಾಕ್ತಿಯಲ್ಲ. ಒಂದು ಕ್ಷಣನೂ ಏನು ಅನ್ಸಿಲ್ವ ನಿಮಗೆ? ಡ್ರಾಮಾ ಮಾಡಬೇಡಿ. ನಾನು ಊಟ ತಂದ್ಕೊಡಿ ಅಂದ ತಕ್ಷಣ ತಂದ್ಕೊಟ್ಟಿದ್ದು ನನ್ನ ಮೇಲಿನ ಪ್ರೀತಿಗೇನಲ್ಲ, ನನ್ನ ಬುಟ್ಟಿಗೆ ಹಾಕೋಬಹುದು ಅಂತ. ಹೇಗೋ ಅಭಿಬ್ರನು ಬುಟ್ಟಿಗೆ ಬಿದ್ದಿದ್ದಾನೆ, ಇನ್ ನಾನೊಬ್ಬ ಅಂತ ಲೆಕ್ಕಾಚಾರ ಹಾಕಿರ್ತಾನೆ ಅಷ್ಟೆ. ಅಭಿ, ದಿಸ್ ಇಸ್ ಟೂ ಮಚ್. ಹೌದಪ್ಪ, ಇವಾಗ ಟೂ ಮಚ್ ಅನ್ಸುತ್ತೆ. ಮುಂದೊಂದ್ ದಿನ ಈ ಅಮ್ಮನ ಆಟಗಳೆಲ್ಲ ನಿಮಗ್ ಗೊತ್ತಾಗತ್ತಲ್ಲ, ಅವಾಗ ನಾನು ಹೇಳಿದ್ ಸರಿ ಅನ್ಸುತ್ತೆ. ಈಗ್ಲೇ ಈ ಅಮ್ಮನ ಈ ಮನೆಯಿಂದ ಆಚೆ ಕಳ್ಸಿದ್ರೆ ಎಲ್ರಿಗೂ ನೆಮ್ಮದಿ ಇರುತ್ತೆ. ಇಲ್ಲ ಅಂದ್ರೆ ಈ ಮನೆ ಸರ್ವನಾಶ ಗ್ಯಾರಂಟಿ. ಅಭಿ, ಅಭಿ, ಮಾತಿಗೆ ಮಾತು ಬೆಳಿತಾನೆ ಇರುತ್ತೆ. ಅವರು ಕೇಳಲ್ಲ, ನಿನ್ನೂ ಬಾಗಲ್ಲ ಅಂದ್ರೆ ಕಷ್ಟ. ಯಾರಾದ್ರೂ ಒಬ್ರು ಸೈಲೆಂಟ್ ಆಗಿ ಪ್ಲೀಸ್. ನಾನು ಯಾಕೆ? ಅಭಿ ಪ್ಲೀಸ್, ಮಾತು ಸಾಕು. ಇಷ್ಟು ಬೇಗ ಅಪ್ಪ ಮಗನ ಮಧ್ಯೆನೇ ತಂದಿಡ್ತಿದ್ದೀರಲ್ಲ, ಗ್ರೇಟ್ ಬಿಡಿ. ನಂದು ಕೆಟ್ಟ ಮನ್ಸು, ಆದ್ರೆ ಆಸ್ತಿ ನೋಡ್ಕೊಂಡು ನಿಮ್ ಹಿಂದೆ ಬಂದಿರೋ ಈ ಅಮ್ಮಂದು ಬಂಗಾರದಂತ ಮನ್ಸು. ಏನ್ರಿ, 2 ಮಕ್ಕಳ ತಾಯಿಯಾಗಿ ಗಂಡ ಸತ್ತಿರೋ ನಿಮಗೂ ಬುದ್ಧಿ ಇಲ್ಲ. ನಿಮ್ ಮಾತು ಮುಗ್ದಿದ್ರೆ ನಾನು ಫೋನ್ ಕಟ್ ಮಾಡ್ಬೋದಾ? ಎಷ್ಟಂದ್ರು ನಮ್ಮ ಬಾಸ್ಗೆ ಅಮ್ಮ ನೀವು. ಆಮೇಲೆ ಹೇಳ್ದೆ ಕೇಳ್ದೆ ಫೋನ್ ಕಟ್ ಮಾಡ್ದೆ ಅಂತ ಕೋಪ ಮಾಡ್ಕೊಂಡ್ರೆ ಮತ್ತೆ ಪ್ರಾಬ್ಲಮ್ ಅಲ್ವಾ? ನಂಗೆ ಗೊತ್ತು ನೀವು ನಿನ್ನೆ ನಡೆದಿದ್ದ ವಿಷಯನೇ ಯೋಚಿಸ್ತಿದ್ದೀರಾ ಅಂತ.
ಅಮ್ಮ ಪೂರ್ಣಿ ಯಾವಾಗ ಬಂದೆ? ನೀವೇನೋ ಯೋಚನೆ ಮಾಡ್ತಾ ಕಳ್ದೋಗಿದ್ರಲ್ಲ ಆಗ್ಲೇ ಬಂದೆ. ಬನ್ನಿ ತಿಂಡಿ ತಿನ್ನೋಣ. ನೀನ್ ತಿನ್ನು ಪೂರ್ಣಿ, ನನ್ಗೆ ಹಶ್ವಿಲ್ಲ. ಮಾವ ಅರ್ಜೆಂಟ್ ಕೆಲ್ಸ ಅಂತ ಕೆಫೆಗೆ ಹೊರಟಿದ್ರು ಅಮ್ಮನ ಜೊತೆ ತಿಂಡಿ ತಿನ್ನು ಅಂತ ಹೇಳೋದ್ ಮರ್ತಿಲ್ಲ. ಈಗೇನಾದ್ರೂ ನಾನು ನಿಮ್ಮನ್ ಬಿಟ್ಟು ತಿಂಡಿ ತಿಂದ್ರೆ ಅವ್ರು ಬಂದ ತಕ್ಷಣ ನನ್ನ ಕಿವಿ ಹಿಡಿದು ಕೇಳ್ತಾರೆ, ನಾನು ಹೇಳಿದ್ದೇನೋ ನೀನ್ ಮಾಡಿದ್ದೇನೋ ಅಂತ. ಒಳ್ಳೆ ಪೂರ್ಣಿ. ಬನ್ನಿ ಅಮ್ಮ ಪ್ಲೀಸ್. ನನಗೆ ನಿಜವಾಗ್ಲೂ ಹಶ್ವಿಲ್ಲ ಪೂರ್ಣಿ. ಸರಿ ಬಿಡಿ, ನನಗೂ ಹಸ್ವಿಲ್ಲ, ನಾನು ತಿಂಡಿ ತಿನ್ನಲ್ಲ. ಈಗ ನೀನ್ ತಿಂಡಿ ತಿನ್ನಲ್ಲ ಅಂದ್ರೆ ಹೇಗೆ? ಔಷಧಿ ತಗೋಬೇಕಲ್ವಾ? ಹೌದು, ತಗೋಬೇಕಿತ್ತು. ಆದ್ರೆ ನೀವ್ ತಿಂಡಿ ತಿಂದೆ ನಾನ್ ತಿಂಡಿ ತಿನ್ನಕ್ಕಾಗಲ್ವೇ? ನಾನ್ ತಿಂಡಿ ತಿಂದೆ ಔಷಧಿ ಅಂತೂ ತಗೊಳಕ್ ಆಗದೇ ಇಲ್ವೇ? ಹಠ ಮಾಡ್ಬೇಡ ಪೂರ್ಣಿ. ಹಠ ಮಾಡ್ತಿರೋದು ನೀವು ಅಮ್ಮ. ಸಮಯಕ್ಕೆ ಸರಿಯಾಗಿ ಔಷಧಿ ತಗೋಬೇಕಲ್ವಾ? ನಡಿ, ನಾನು ಬೆಳೆಸ್ತೀನಿ, ನೀನ್ ತಿನ್ಬೋದಂತೆ. ನೀವು ನನ್ ಜೊತೆಲೆ ತಿನ್ಬೇಕು. ಮೊದಲು ನೀನ್ ತಿನ್ನು ಪೂರ್ಣಿ. ಇಲ್ಲ, ನೀನ್ ತಿನ್ನು ಅಂದ್ರೆ ನನಗೆ ತಿನ್ನಿಸ್ತಾ ಇದೆಯಲ್ಲ. ಈಗ ನೀವ್ ನನಗ್ ತಿನ್ಸಿದ್ರೆ ಲೆಕ್ಕ ಚುಪ್ತಾ? ಏನ್ ಹಾಗೆ ನೋಡ್ತಿದ್ದೀರಾ? ನಿಮ್ಗೂ ಬೇಕಿತ್ತ ಅಮ್ಮನ ಕೈ ತುತ್ತು? ಇನ್ನೊಂದು ವಿಷಯ, ನಿನ್ನೆ ರಾತ್ರಿ ಅಭಿ ಆ ರೀತಿ ಮಾತಾಡಿದ್ದಕ್ಕೆ ಬೇಜಾರಾಯ್ತು ಅನ್ಸುತ್ತೆ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಸಾರಿ. ರತ್ನ, ಗಟ್ಟಿ ಮೊಸರು ತಗೊಂಬ. ಇವರಿಗೆ ಅಪರೂಪನೇನು. ಅಂದಾಗೊಂದು ಮಾತು, ಈ ಮನೆ ನಿಮಗೆ ಮಗಳ ಮನೇನಾ, ಸೊಸೆ ಮನೇನಾ, ಅಥವಾ ಅಳಿಯನ್ ಮನೇನಾ? ಎಲ್ಲಾನು. ಅದು ಹೇಗಾಗುತ್ತೆ? ತುಳಸಿ ನಿಮ್ಮ ಮಗಳಲ್ಲ, ಅವಳು ನಿಮ್ಮ ಮಗನ ಹೆಂಡತಿ. ಈ ಮನೆಗೆ ಬಂದಿರೋದ್ರಿಂದ ಅವಳು ನಿಮ್ಮ ಸೊಸೆನಾ ಅಂದ್ರೆ ಅದು ಅಲ್ಲ. ಯಾಕಂದ್ರೆ ಅವಳ ಈಗಿನ ಗಂಡ ನಿಮ್ಮ ಮಗ ಅಲ್ವಲ್ಲ. ಇನ್ನ ಅಳಿಯನ್ ಮನೆ ಅನ್ನಕ್ಕೂ ಆಗಲ್ಲ. ಯಾಕಂದ್ರೆ ನಮ್ಮ ಭಾವ ನಿಮ್ಮ ಮಗಳ ಗಂಡ ಅಲ್ಲ, ನಿಮ್ಮ ಸೊಸೆ ಗಂಡ. ನೀವು ಏನು ಹೇಳೋಕೆ ಹೊರಟಿದ್ದೀರಿ ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ. ಅಲ್ಲ, ಯಾರೂ ಅಲ್ಲದೆ ಇರೋರ ಮನೆಗೆ ಬಂದು ಹೀಗೆ ಗಡದ್ದಾಗಿ ತಿಂತ ಕೂತಿದ್ದೀರಲ್ಲ, ನೀವು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು, ಅದಕ್ಕೆ ಹೇಳಿದೆ ಅಷ್ಟೆ. ನನಗೊಂದು ಅನುಮಾನ, ನೀವು ಈ ಮನೆಯಲ್ಲಿ ದಿವಸ ಊಟ ಮಾಡ್ತಿರಲ್ಲ, ಆ ದುಡ್ಡು ನಿಮ್ಮ ಗಂಡ ದುಡ್ದಿದ್ದ, ನೀವು ದುಡ್ದಿದ್ದ, ಇಲ್ಲ ನಿಮ್ಮ ಅಪ್ಪ ದುಡ್ದಿದ್ದ? ವಾಟ್? ನೀವೇನು ಹೇಳ? ಹಾಗಲ್ಲ, ನನಗೂ ಒಂದೊಂದು ಸಲ ನೀವು ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ. ಯಾಕೆ ಅಂದರೆ ನಿಮ್ಮ ಗಂಡ ದುಡಿಯೋ ಸ್ಥಿತಿನಲ್ಲಿಲ್ಲ. ಇನ್ನು ನಿಮ್ಮಪ್ಪನ ಬಗ್ಗೆ ನನಗೇನು ಗೊತ್ತಿಲ್ಲ. ನೀವು ಏನೂ ದುಡಿತಿಲ್ಲ ಅಂತ ನನ್ನ ಭಾವನೆ. ಅಂದಮೇಲೆ ನೀವು ಮಾಧವ ಅಂದ್ರೆ ನನ್ನ ಅಳಿನ ಹಂಗಲ್ಲಿರೋದಲ್ವಾ?
ರತ್ನ ನೀನು ಸ್ವಲ್ಪ ಆಚೆ ಇರು. ಅರೆ ಗಟ್ಟಿ ಮೊಸರು ಹಾಕಮ್ಮ. ನನ್ನ ಅಳಿಯನ ಮನೆಗೆ ಅತಿಥಿಯಾಗಿ ಬಂದು ಗಟ್ಟಿ ಮೊಸರು ತಿನ್ನೋದಕ್ಕೆ ನನಗೆ ಏನೂ ನಾಚಿಕೆ ಇಲ್ಲ. ನಾನೇನು ಬಿಟ್ಟಿಯಾಗಿ ಇಲ್ಲೇ ಇಲ್ಲವಲ್ಲ. ಹಾಕಮ್ಮ. ತುಂಬ ಮಾತಾಡ್ತಿದ್ದೀರಾ ನೀವು. ನಿಮ್ಮ ಹತ್ರ ಸ್ವಲ್ಪ ಕಮ್ಮಿನೇ ಮಾತಾಡೋದು ನಾನು. ನೀವಾಗಲೇ ಕೇಳಿದ್ರಲ್ಲ, ಆ ವಿಷಯಕ್ಕೆ ಬರೋಣ. ಇದು ಯಾರ ಮನೆ ಅಂತ, ಅದಕ್ಕೆ ಉತ್ತರ ಹೇಳ್ತೀನಿ. ಉಗ್ರ ಪ್ರತಾಪಿ, ಅರೆ ನಿಂಗೆ ನಗೋಕೆ ಬರುತ್ತೇನೋ? ಒಂದು ನಿಮಿಷ ಬರ್ತೀರಾ ಪ್ಲೀಸ್? ಯಾಕೆ? ಚೆಸ್ ಆಡೋಕ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇಲ್ಲೇ ಮಾತಾಡ್ಬಹುದಲ್ಲ? ಕ್ಷಮಿಸಿ, ನೀವು ಅವರಿಬ್ಬರನ್ನ ಕರೆಯೋಕ್ಕೆ ಅಂತ ಬಂದ್ರಿ, ಆದರೆ ನಾವೆಲ್ಲರೂ ಬರ್ತಿದ್ದೀವಿ. ಒಂದು ನಿಮಿಷ. ಏನಂದೆ ನೀನು? ಅವರಿಬ್ಬರನ್ನ ಕರೆಯೋಕೆ ಬಂದಿದ್ರಿ ಅಂತನ? ಅವರಿಬ್ಬರು ಅಂದರೆ? ಅದೇ ಅವರಿಬ್ಬರು. ಅದೇ ಅವರಿಬ್ಬರು ಅಂದರೆ ಯಾರು ಅಂತ? ನಿಮ್ಮ ಸೊಸೆ ಮತ್ತು ಅವ್ರ ಗಂಡ. ಅಪ್ಪ ಅಮ್ಮ ಅಂದಿದ್ರೆ ಒಂದು ಮೈಲಿ ಉದ್ದದ ವಾಕ್ಯ ಬೇಕಾಗೇ ಇರಲಿಲ್ಲ. ಎಲ್ಲದೂ ಒಂದೇ ಸಲ ಒಪ್ಕೊಳಕ್ಕಾಗಲ್ಲ. ಹಾಗಾದ್ರೆ ನಿಧಾನಕ್ಕೆ ಒಪ್ಕೋತೀಯ ಅಂತ ಆಯ್ತು. ನಾನು ಹಾಗೆ ಹೇಳಿಲ್ಲ. ಹಾಗೆ ಹೇಳಿದ್ದು. ಯಾಕೆ ಗೊತ್ತಾ? ಸುಳ್ಳು ಸಮಯ ತಗೊಳ್ಳುತ್ತೆ, ಆದರೆ ಸತ್ಯ ಹೇಳೋದಕ್ಕೆ ಯೋಚನೆ ಮಾಡಬೇಕಾಗಿಲ್ಲ, ಫಟ್ ಅಂತ ಬರುತ್ತೆ. ಈಗ ನಿನ್ನ ಬಾಯಿಂದ ಬಂತಲ್ಲ ಹಾಗೆ. ಅಲ್ಲ, ನಾನು ಬಿಡು, ಈಗ ನನಗೆ ಸಮಾಧಾನ ಆಯಿತು. ಹೌದು, ಅದೇನೋ ವಿಷಯ ಮಾತಾಡಬೇಕು ಅಂದಿಲ್ಲ, ಏನದು? ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತಿದ್ದೀವಿ. ಒಂದೇ ಸಲ ಎಲ್ಲರೂ ಬಂದರೆ ನಿಮಗೂ ಸಮಸ್ಯೆ. ಅದಲ್ಲದೆ ಸಮರ್ಥಗೂ ಸ್ಯಾಲ್ರಿ ಬಂದಿರಲ್ಲ ಅನ್ಸುತ್ತೆ. ನಿಮಗೂ ಖರ್ಚು ಜಾಸ್ತಿ ಆಗ್ಬೋದೇನೋ ಅಂತ. ಏನ್ ಅನ್ಕೊಂಡಿದ್ದೀಯ? ಊರಿಗೆಲ್ಲ ನೀನು ಒಬ್ಬನೇ ದುಡ್ಕೊಂಡಿರೋನು ಅನ್ನೋ ಥರ ಆಡ್ತಿದ್ದೀಯಾ? ಮನೆಗೆ 100 ಜನ ಬಂದರು ಅದ್ಧೂರಿಯಾಗಿ ಉಪಚಾರ ಮಾಡೋದು ಹೇಗೆ ಅಂತ ಈ ದತ್ತನಿಗೆ ಗೊತ್ತಿದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮಗೆ ನೋವು ಕೊಡೋ ಉದ್ದೇಶ ನನಗಿಲ್ಲ. ಆದರೆ ನೀನು ಒಪ್ಕೊಳ್ದೆ ಹೋದ್ರು ಪದೇ ಪದೇ ನಿಮ್ಮಪ್ಪನ ಹಾಗೆ ನೀನು ಅನ್ನೋದನ್ನ ಸಾಬೀತು ಮಾಡ್ತಾ ಇದ್ದೀಯ. ಇನ್ನೊಬ್ಬರಿಗೆ ಕಷ್ಟವಾಗಬಾರ್ದು ಅಂತ ಮರ್ಗೋ ಮನಸ್ಸಿದೆಯಲ್ಲ, ಅದು ಯಾವಾಗಲೂ ನಿನ್ನ ಜೊತೆಲೇ ಇರುತ್ತೆ. ನಾಳೆ ಕುಟುಂಬ ಸಮೇತ ಬನ್ನಿ, ಅದೇ ಸಾಕು. ಇದೆಲ್ಲ ಏನು ಬೇಡ. ನಾನೇನು ಬರ್ತೀನಿ. ಇರಿ, ಕಾರು ಡ್ರಾಪ್ ಮಾಡ್ತೀನಿ. ಈ ಕಾಲಿರೋವರೆಗೂ ಯಾವ ಕಾರು ಬೇಡ. ಬಸ್ ಸ್ಟಾಪ್ ಹೇಗಿದ್ರು ಹತ್ರನೇ ಇದೆಯಲ್ಲ, ನಾ ಬರ್ತೀನಿ.